What is interference of light? Next, condition for constructive and destructive interference of light. First, interference of light ಅಂದ್ರೆ ಏನು ನೋಡ್ರಿ. The phenomenon of redistribution of light energy due to superposition of two or more light waves is called interference of light. ಏನರ್ಥ ಅದರದು? Suppose here this is the interference pattern. ಓಕೆ, ಇಲ್ಲಿ ನೀವು ಏನು ನೋಡ್ಬೋದು, ಅಲ್ಟರ್ನೇಟ್ ಆಗಿ ಬ್ರೈಟ್ ಬ್ಯಾಂಡ್ ಅದ, ಡಾರ್ಕು ಬ್ರೈಟು, ಡಾರ್ಕು ಬ್ರೈಟು, ಡಾರ್ಕ್ ಬ್ಯಾಂಡ್ ಅದ. ಓಕೆ, ಹಿಯರ್ ಇಲ್ಲಿ ಕೂಡ ನೀವು ನೋಡ್ಬೋದು ಅಲ್ಟರ್ನೇಟ್ ಬ್ರೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ಸ್ ಅದಾವೆ. ಏನಾಗ್ತಾ ಇದೆ, ಸಪೋಸ್ ದಿಸ್ ಈಸ್ ಅ ಸೋರ್ಸ್ ಆಫ್ ಲೈಟ್ ಅದ, ಇಲ್ಲಿ ದಿಸ್ ಈಸ್ ಯುವರ್ ಡಬಲ್ ಸ್ಲಿಟ್. ಯಾವಾಗ ಲೈಟ್ ಈ ಡಬಲ್ ಸ್ಲಿಟ್ ಮೇಲೆ ಬರುತ್ತಲ್ಲ, ಇಲ್ಲಿಂದ ಬರುವಂಥ ಲೈಟ್, ಇಲ್ಲಿಂದ ಬರುವಂಥ ಲೈಟ್, ಇವೆರಡೂ ಒಂದರ ಮೇಲೆ ಒಂದು ಸೂಪರ್ ಪೋಸ್ ಆಗಿ ಯು ವಿಲ್ ಗೆಟ್ alternate dark and bright bands, and this alternate dark and bright band is because of the redistribution of light energy, okay, due to the superposition of two or more light waves. ಅದನ್ನೇ ನಾವೇನು ಕರಿತಾ ಇದ್ದೀವಿ, interference of light ಅಂತ ಕರಿತಾ ಇದ್ದೀವಿ. ಓಕೆ, ಆ್ಯಂಡ್ ವಾಟ್ ಇಸ್ ದ ಕಂಡೀಷನ್? ಇಲ್ಲಿ ಬ್ರೈಟ್ ಬ್ಯಾಂಡ್ ಬರ್ಲಿಕ್ಕೆ ಕಂಡೀಷನ್ ಏನು, ಇಲ್ಲಿ ನೆಕ್ಸ್ಟ್ ಡಾರ್ಕ್ ಬ್ಯಾಂಡ್ ಬರ್ಲಿಕ್ಕೆ ಕಂಡೀಷನ್ ಏನು? ಓಕೆ, ಆ ಕಂಡೀಷನ್ ಹೇಳಬೇಕು. ಸೇ ಈ ಕಂಡೀಷನ್ ನಾನು ಎರಡು ರೀತಿ ಹೇಳ್ತೀನಿ, ಇನ್ ಟರ್ಮ್ಸ್ ಆಫ್ ಪಾತ್ ಡಿಫ್ರೆನ್ಸಲ್ಲಿ, ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫ್ರೆನ್ಸಲ್ಲಿ. ಫಸ್ಟ್ ವಿ ಡಿಸ್ಕಸ್ ಇನ್ ಟರ್ಮ್ಸ್ ಆಫ್ ಪಾತ್ ಡಿಫ್ರೆನ್ಸ್. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಏನರ್ಥ? ಹಿಯರ್ ಈ ಬ್ರೈಟ್ ಬ್ಯಾಂಡ್ ಏನು ಕಾಣಿಸ್ತದಲ್ಲ, ದಿಸ್ ಬ್ರೈಟ್ ಬ್ಯಾಂಡ್ ಇಸ್ ಅ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಆ್ಯಂಡ್ ಹಿಯರ್ ದ ಬ್ರೈಟ್ ಬ್ಯಾಂಡ್ಸ್ ಏನು ಕಾಣ್ತಾವಲ್ಲ ಅವೆಲ್ಲವನ್ನು ನಾವೇನು ಕರಿತೀವಿ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರಿತೀವಿ. ಆ್ಯಂಡ್ ಡಾರ್ಕ್ ಬ್ಯಾಂಡ್, ಅದರ ನೆಕ್ಸ್ಟ್ ಇರುವ ಡಾರ್ಕ್ ಬ್ಯಾಂಡ್ಗಳನ್ನು ನಾವೇನು ಕರಿತಾ ಇದ್ದೀವಿ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ಈ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರಲಿಕ್ಕೆ, ಬ್ರೈಟ್ ಬ್ಯಾಂಡ್ ಬರಲಿಕ್ಕೆ ಕಂಡೀಷನ್ ಏನು? ವೆರಿ ಸಿಂಪಲ್ ಕಂಡೀಷನ್ ಅದ. ಯಾವಾಗ ಇಲ್ಲಿ ವೇವ್ ಹೋಗ್ತಾ ಇದೆ ಅಂತ ಅನ್ಕೋರಿ, ಕ್ರಸ್ಟ್ ಮೇಲೆ ಕ್ರಸ್ಟು, ಟ್ರಫ್ ಮೇಲೆ ಟ್ರಫ್ ಬಂದರೆ ಅಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಇದು ಕ್ರಸ್ಟ್ ಮೇಲೆ ಕ್ರಸ್ಟು, ಟ್ರಫ್ ಮೇಲೆ ಟ್ರಫ್ ಯಾವಾಗ ಬರುತ್ತೆ ರೀ? ಸಿ, ಇಲ್ಲಿಂದ ದಿಸ್ ಇಸ್ ಸೋರ್ಸ್ S1, ದಿಸ್ ಇಸ್ ಸೋರ್ಸ್ S2, ಎರಡೂ ಕೋಹರೆಂಟ್ ಸೋರ್ಸಸ್. ಕೋಹರೆಂಟ್ ಸೋರ್ಸ್ ಅಂದರೆ ಅರ್ಥ ಏನು, ಇಲ್ಲಿ ಅವುಗಳ ಫೇಸ್ ಡಿಫರೆನ್ಸ್ ಶುಡ್ ಬಿ ಕಾನ್ಸ್ಟಂಟ್ ಆಗಿರಬೇಕು ಅಥವಾ ಸೇಮ್ ಇರಬೇಕು. ಸಿ, ಇಲ್ಲಿ ಒಂದು ವೇವ್ ಹೋಯಿತು. ಸಿ, ದಿಸ್ ಈಸ್ 1 ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, ಓಕೆ, ಆ್ಯಂಡ್ ಹಿಯರ್ ದ 3 ಲ್ಯಾಂಬ್ಡಾ ಆ್ಯಂಡ್ 3.5 ಲ್ಯಾಂಬ್ಡಾ. ದಿಸ್ ಈಸ್ 3.5 ಲ್ಯಾಂಬ್ಡಾ ಅದ ಇಲ್ಲಿಂದ ಇಲ್ಲಿಗೆ. ಓಕೆ, ಇಲ್ಲಿಂದ ಇಲ್ಲಿಗೆ ನೋಡ್ರಿ, 1 2 3 3.5. ವಾಟ್ ಇಸ್ ದ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಪಾತ್ ಡಿಫ್ರೆನ್ಸ್ ಡೆಲ್ಟಾ ಬರೀತೀನಿ, ಈಸ್ ಈಕ್ವಲ್ ಟು 0 ಅದ. ಓಕೆ, ಪಾತ್ ಡಿಫ್ರೆನ್ಸ್ 0 ಆಯಿತು. ಬೈ ಚಾನ್ಸ್ ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಆಯ್ತು ಅಂತ ಅನ್ಕೋರಿ. ಓಕೆ, ಅವಾಗೂ ಕೂಡ ಕ್ರಸ್ಟ್ ಮೇಲೆ ಕ್ರಸ್ಟು, ಟ್ರಫ್ ಮೇಲೆ ಟ್ರಫ್ ಬರುತ್ತೆ. ಯಾವಾಗ ಪಾತ್ ಡಿಫ್ರೆನ್ಸ್ ಏನು 0 ಆಗಿರ್ಬೋದು, ಅಥವಾ ಲ್ಯಾಂಬ್ಡಾ ಆಗಿರ್ಬೋದು, 2 ಲ್ಯಾಂಬ್ಡಾ ಆಗಿರ್ಬೋದು, ಅಥವಾ 3 ಲ್ಯಾಂಬ್ಡಾ ಆಗಿರುತ್ತೋ ಅವಾಗಲ್ಲೇ ಬ್ರೈಟ್ ಬ್ಯಾಂಡ್ ಬರುತ್ತೆ. ಓಕೆ, ಅದನ್ನೇ ನಾವು ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಸಿ, ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ದ ಪಾತ್ ಡಿಫರೆನ್ಸ್ ಶುಡ್ ಬಿ ಇವನ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಓಕೆ, ಇವನ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2 ಅಂದರೆ ಓಕೆ 2 ಇಂಟು 1 ಇಂಟು ಲ್ಯಾಂಬ್ಡಾ ಬೈ 2 ಮಾಡ್ರಿ. ಓಕೆ, ದಿಸ್ ಇಸ್ ಇವನ್ ನಂಬರ್, 2 ಇಂಟು 1 ಯು ವಿಲ್ ಗೆಟ್ ಏನು, ದಟ್ ಈಸ್ ಲ್ಯಾಂಬ್ಡಾ. ಓಕೆ, ಸಪೋಸ್ n ಇಸ್ ಈಕ್ವಲ್ಸ್ ಟು 2 ಹಾಕ್ರಿ, ಅಂದರೆ 4 ಲ್ಯಾಂಬ್ಡಾ ಬೈ 2 ಮಾಡ್ರಿ, ಯು ವಿಲ್ ಗೆಟ್ 2 ಲ್ಯಾಂಬ್ಡಾ. ಓಕೆ, ಇವನ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2 ಇದ್ದಾಗ ನಿಮಗೆ ಏನು ಬರುತ್ತೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ. ಫೇಸ್ ಡಿಫ್ರೆನ್ಸ್ ಏನಾಗಿರುತ್ತೆ ನಿಮ್ಗೆ ಗೊತ್ತು, ಲ್ಯಾಂಬ್ಡಾ ಪಾತ್ ಡಿಫ್ರೆನ್ಸ್ ಆದರೆ ಅದರ ಫೇಸ್ ಡಿಫ್ರೆನ್ಸ್ ಈಕ್ವಿಲೆಂಟ್ ಏನಾಗಿರುತ್ತೆ, 2π. ಹಾಗಾಗಿ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಫೇಸ್ ಡಿಫ್ರೆನ್ಸ್ ಶುಡ್ ಬಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ 2π. ಅಂದರೆ ಇದು ಏನಾಯ್ತು, 2π, ನೆಕ್ಸ್ಟು 4π, 6π. ಓಕೆ, ಈ ರೀತಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ 2π ಇದ್ರೆ ಅಲ್ಲೇ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರುತ್ತೆ. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫ್ರೆನ್ಸ್, ಇನ್ ಟರ್ಮ್ಸ್ ಆಫ್ ಪಾತ್ ಡಿಫ್ರೆನ್ಸ್ ಇದನ್ನು ಬರೀತಾರೆ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಯಾವ ರೀತಿ ಆಗುತ್ತೆ? ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಲಿಕ್ಕೆ ಕ್ರಸ್ಟ್ ಮೇಲೆ ನೀವು ಗಮನಿಸ್ಬೋದು, ಇಲ್ಲಿ ಏನದ, ಕ್ರಸ್ಟ್ ಮೇಲೆ ಟ್ರಫ್ ಬಂತು, ಹೀಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಡಾರ್ಕ್ ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ಯುವರ್ 1 ಲ್ಯಾಂಬ್ಡಾ, 2 ಲ್ಯಾಂಬ್ಡಾ ಆ್ಯಂಡ್ 3 ಲ್ಯಾಂಬ್ಡಾ. ಇಲ್ಲೇ 1 ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3. ಓಕೆ, ದಿಸ್ ಈಸ್ ಹಿಯರ್ ವಿ ಹ್ಯಾವ್ ಅ 3 ಲ್ಯಾಂಬ್ಡಾ, ಇಲ್ಲೆಷ್ಟದ 3.5 ಲ್ಯಾಂಬ್ಡಾ ಅದ. ವಾಟ್ ಇಸ್ ದ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಲ್ಯಾಂಬ್ಡಾ ಬೈ 2 ಆಯಿತು. ಇಫ್ ಪಾತ್ ಡಿಫ್ರೆನ್ಸ್ ಈಸ್ ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2 ಇದ್ರೆ, ಹಿಯರ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ the path difference should be odd multiple of lambda by 2. Okay, this is odd number multiple of lambda by 2 ಇದ್ರೆ ಅದೇನು
ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಅರ್ಥ ಏನು, ಅಲ್ಲಿ ಡಾರ್ಕ್ ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಅಲ್ಲೇನು ಡಾರ್ಕ್ ಬ್ಯಾಂಡ್ ಏನು ಫಾರ್ಮೇಷನ್ ಆಗ್ತದಲ್ಲ, ದಟ್ ಈಸ್ ಬಿಕಾಸ್ ಆಫ್ ಪಾತ್ ಡಿಫ್ರೆನ್ಸ್ ಏನಾಗಿರ್ಬೋದು, ಆಡ್ ಮಲ್ಟಿಪಲ್ ಆಫ್ λ/2 ಆಗಿರ್ತದೆ. ಅದನ್ನೇ ಫೇಸ್ ಡಿಫ್ರೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಫೇಸ್ ಡಿಫ್ರೆನ್ಸ್ ಶುಡ್ ಬಿ ಆಡ್ ಮಲ್ಟಿಪಲ್ ಆಫ್ ಪೈ. ಅಂದರೆ ದಿಸ್ ಇಸ್ 1π ಆಗಿದ್ರೆ ಅದೇ 3π ಆಗಿರಬಹುದು, ಅಥವಾ 5π ಆಗಿರಬಹುದು, ಅಥವಾ 7π ಆಗಿರಬಹುದು, ಈ ರೀತಿ. ಓಕೆ, ದಿಸ್ ಇಸ್ ವಾಟ್ ಇಂಟರ್ಫರೆನ್ಸ್ ಅಂದ್ರೆ ಏನು, ಅದರ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಮತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್.